ಮಾಯಾಮರದ ರಹಸ್ಯ ಭಾಗ 3 ರಾಹುಲ್ ಆ ಅದ್ಭುತ ಜ್ಞಾನ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಹಳ್ಳಿಗೆ ಮರಳಿದ. ಅವನ ಕಣ್ಣುಗಳಲ್ಲಿ ಬೆಳಕು, ಮನಸ್ಸಿನಲ್ಲಿ ಹೊಸ ಉತ್ಸಾಹವೂ ತುಂಬಿಕೊಂಡಿದ್ದವು. ಹಳ್ಳಿಯ ಜನರು ಕುತೂಹಲದಿಂದ ಕೇಳಿದರು, ರಾಹುಲ್, ನೀನು ಕಾಡಿಗೆ ಹೋಗಿ ಏನು ತಂದುಕೊಂಡೆ? ಅವನು ನಗುತ್ತ ಪುಸ್ತಕವನ್ನು ತೆರೆದನು. ಆ ಪುಟಗಳಲ್ಲಿ ಬರೆಯಲ್ಪಟ್ಟಿದ್ದವು ಮರಗಳ ಆರೈಕೆ ಮಾಡುವ ಮಂತ್ರಗಳು, ಪ್ರಾಣಿಗಳ ಜೊತೆ ಮಾತಾಡುವ ರಹಸ್ಯಗಳು, ಬೀಜಗಳನ್ನು ಬಿತ್ತಿದರೆ ತಕ್ಷಣ ಮೊಳಕೆ ಹೊಡೆಯುವ ವಿಧಾನಗಳು, ಅನಾರೋಗ್ಯ ನಿವಾರಣೆಗಾಗಿ ಹೂವಿನ ಔಷಧಿಗಳು. ರಾಹುಲ್ ಆ ಜ್ಞಾನವನ್ನು ಎಲ್ಲರಿಗೂ ಹಂಚಲಾರಂಭಿಸಿದ. ಹಳ್ಳಿಯ ಹೊಲಗಳು ಹಸುರುಗಾವಲಾಗಿ, ಬೆಳೆಗಳು ಮಳೆಗಾಲ ಬಾರದಿದ್ದರೂ ಬೆಳೆಯಲು ಶುರುವಾಯಿತು. ಕಾಡಿನಲ್ಲಿ ಪ್ರಾಣಿಗಳು ಹಳ್ಳಿಯ ಜನರ ಜೊತೆ ಸ್ನೇಹದಿಂದ ವರ್ತಿಸಲು ಆರಂಭಿಸಿದವು. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ರೋಗ ಹರಡಿತು. ಜನರು ಹೆದರಿದರು. ಆದರೆ ರಾಹುಲ್ ಪುಸ್ತಕದಲ್ಲಿ ಕಂಡ ಮಂತ್ರದ ಪ್ರಕಾರ ನೀಲಗಿರಿ ಎಲೆಗಳು ಮತ್ತು ಕಾಡು ಹೂವಿನ ಕಷಾಯ ತಯಾರಿಸಿದನು. ಅದನ್ನು ಕುಡಿದ ಜನರು ಗುಣಮುಖರಾದರು. ಹಳ್ಳಿಯ ಹಿರಿಯರು ರಾಹುಲ್ನು ಕೊಂಡಾಡಿ ಹೇಳಿದರು, ಮಗನೇ, ನೀನು ನಮ್ಮ ಹಳ್ಳಿಯನ್ನು ಉಳಿಸಿದ್ದೀಯಾ. ಈ ಮಾಯಜ್ಞಾನ ನಿನ್ನ ಕೈಯಲ್ಲಿ ಸರಿಯಾದ ಬಳಕೆಗೆ ಬಂದಿದೆ. ಆ ದಿನದಿಂದ ಹಳ್ಳಿ ಮಾಯಾಹಳ್ಳಿ ಎಂದು ಪ್ರಸಿದ್ಧಿಯಾಯಿತು. ಆದರೆ ಪುಸ್ತಕದ ಕೊನೆಯ ಪುಟದಲ್ಲಿ ಇನ್ನೊಂದು ರಹಸ್ಯ ಬರೆಯಲ್ಪಟ್ಟಿತು. ನಿಜವಾದ ಶಕ್ತಿ ಇನ್ನೂ ಮರದ ಆಳದಲ್ಲಿ ಅಡಗಿದೆ. ಅದನ್ನು ಹುಡುಕಲು ಧೈರ್ಯ ಬೇಕು. ಮುಂದಿನ ಭಾಗದಲ್ಲಿ ರಾಹುಲ್ ಆ ಪುಸ್ತಕದ ಕೊನೆಯ ರಹಸ್ಯವನ್ನು ಅರಿಯಲು ಮತ್ತೆ ಮಾಯಾಮರದತ್ತ ಹೊರಡುವನು. ನಾನು ಬಯಸುತ್ತೀರಾ? ಭಾಗ 4 ಅಂತಿಮ ಸಾಹಸ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.